ಚಿಕ್ಕೋಡಿ ಹಿಂದಿನ ಪೀಳಿಗೆಗಳಿಗೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ತಿಳಿಸಿಕೊಡುವುದು ಮುಖ್ಯ ಉದ್ದೇಶವಾಗಿದೆ. ರಾಹುಲ್ ಜಾರಕಿಹೊಳಿ ಇಂದಿನ ಪೀಳಿಗೆಗೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ತಿಳಿಸುವ ಉದ್ದೇಶದಿಂದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಹೇಳಿದರು. ಅವರು ಇಂದು ಚಿಕ್ಕೋಡಿಯ ಪಿಡಬ್ಲ್ಯೂಡಿ ಸಭಾಭವನದಲ್ಲಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘ ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಆಯೋಜಿಸಿದ್ದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕೇಂದ್ರದ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಕಡೆಗಣಿಸಲು ಪ್ರಯತ್ನಿಸುತ್ತದೆ ಎಂದು ಅವರು ಹೇಳಿದರು. ಬಿಜೆಪಿ ಪ್ರಜಾಪ್ರಭುತ್ವವನ್ನು ಗೆಲ್ಲುವ ಕೆಲಸ ಮಾಡುತ್ತಿದ್ದು, ನಾವೆಲ್ಲರೂ ಎಚ್ಚೆತ್ತುಕೊಂಡು ಸಂವಿಧಾನವನ್ನು ರಕ್ಷಿಸುವ ಅಗತ್ಯವಿದೆ ಎಂದು ಹೇಳಿದರು. ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಅವರನ್ನು ಸ್ಮರಿಸಬೇಕಾಗಿದೆ. ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕೆ ತಲುಪಬಹುದು ಎಂಬುದನ್ನು ಅಂಬೇಡ್ಕರ್ ಅವರಿಂದ ಕಲಿಯಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಸಮಾನತೆಗಾಗಿ ಶ್ರಮಿಸಿದ್ದಾರೆ. ಇತ್ತೀಚೆಗೆ ನಡೆದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ 1,90,000 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದೇನೆ. ಪಕ್ಷವು ನೀಡಿದ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ. ಸಂಘಟನೆಯನ್ನು ಬಲಪಡಿಸೋಣ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಎನ್ಎಸ್ಯುಐ ರಾಜ್ಯಾಧ್ಯಕ್ಷ ಹಾಗೂ ಡಿ ದೇವರಾಜ್ ಅರಸು ನಿಗಮ ಮಂಡಳಿ ಬೆಂಗಳೂರು ಅಧ್ಯಕ್ಷ ಕೀರ್ತಿ ಗಣೇಶ್ ಮಾತನಾಡಿ, ಬಾಬಾ ಸಾಹೇಬರು ನಮಗೆಲ್ಲ ಸಮಾನತೆ ತಂದು ಕೊಟ್ಟಿದ್ದಾರೆ. ಹೋರಾಟದ ಸಮಯವಾಗಿದ್ದು ಈ ದೇಶವು ಗಾಂಧೀಜಿಯವರ ತತ್ವಗಳ ಮೇಲೆ ನಡೆಯುತ್ತಿದ್ದು ಸಂವಿಧಾನವನ್ನು ರಕ್ಷಿಸುವ ಅಗತ್ಯವಿದೆ ಎಂದು ಹೇಳಿದರು. ನೀರು ಕುಡಿಬೇಕಂದ್ರೆ ಅವರು ಗ್ಲಾಸಿಂದ ಮ್ಯಾಗ ಎತ್ತಿ ಅವ್ರ ಕೈಯಾಗಿ ಹಿಡಿದು ಆ ಕುಡಿಯುವಂಥ ಪರಿಸ್ಥಿತಿ ಅಂಬೇಡ್ಕರ್ ಅವರು ನಮ್ಮ ಕಾಲದಲ್ಲಿ ಇತ್ತು. ಅವರು ಆದರೂ ಕೂಡ ಅವರು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಅವರು ಪಡೆದು ಹೈಸ್ಕೂಲನ್ನು ಮುಗಿಸಿ ಮತ್ತೆ ವಿದೇಶಕ್ಕೆ ಹೋಗಿ ಅನೇಕ PhDಗಳನ್ನು ಪಡೀತಾರೆ. ಒಳ್ಳೆ ಭಾರತ ದೇಶಕ್ಕೆ ಬಂದ ಮೇಲೆ ಕೂಡ ಅವರಿಗೆ ಅಸ್ಪೃಶ್ಯತೆ ಮತ್ತೆ ಭಾರತ ದೇಶಕ್ಕೆ ಬಂದ ಮೇಲೆ ಮತ್ತು ಕೂಡ ಅಸ್ಪೃಶ್ಯತೆಯನ್ನು ಕಾಡ್ತದೆ. ಎಲ್ಲ ಕಡೆ ಹೋದರೂ ಕೂಡ ಅವರು ಕೆಳಜಾತಿಯವರು ಕಾರಣಕ್ಕಾಗಿ ಎಲ್ಲ ಕಡೆ ಅವ್ರಿಗೆ ಕಡೆಗಣಿಸ್ತಾರೆ. ಆದರೂ ಕೂಡ ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ಇರುವಂಥ ಭಾರತ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅಧ್ಯಕ್ಷ ಆಗಿ ಅವರು ಆಯ್ಕೆ ಆಗಿದ್ದಾರೆ. ಎಲ್ಲ ಕಡೆ ಅವರು ವಿಶ್ವದಲ್ಲಿ ಎಲ್ಲ ಸಂವಿಧಾನವನ್ನು ಒಂದು ಅರ್ಥ ಮಾಡಿಕೊಂಡು ಭಾರತ ದೇಶಕ್ಕೆ ಅತಿ ಒಂದು ಉತ್ತಮವಾದಂಥ ಸಂವಿಧಾನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದಗಳು ಕೊಟ್ಟು ಕೂಡ ನಾವು ಕಡಿಮಂತ ಸಂದರ್ಭದಲ್ಲಿ ನೆನೆಸಬೇಕಾಗತ್ತೆ. ಯಾಕಂದರೆ ಸಂವಿಧಾನ ಮುಖಾಂತರ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ಒಂದು ಬೇಳಾಗಿದೆ. ಯಾಕಂದರೆ ಇವತ್ತು ಯಾವುದೋ ಒಂದು ರಾಜಕೀಯ ಆಗಿರ್ಬೋದು, ಸಾಮಾಜಿಕವಾಗಿ ನಾವು ನ್ಯಾಯ ಸಿಗಬೇಕಂದ್ರೆ ಅದಕ್ಕೆ ನಾವು ಸಂವಿಧಾನ ಕಾರಣ ಅಂತ ನಾವು ಹೇಳಿ ಬಯಸುತ್ತೇವೆ. ಇವತ್ತು ಅನೇಕ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಎಲ್ಲ ಸಮಾಜದವರು ಸೇರ್ಕೊಂಡು ಚುನಾವಣೆ ಆಗ್ತವೆ. SC ST ಗೆ ರಿಸರ್ವೇಷನ್ಗಳು ಬಂದಿದ್ದಾವೆ. ಕೆಳಜಾತಿಯನ್ನು ಬೆಳೆಸಬೇಕು, ಮುಂದೆ ಬರಬೇಕು, ಎಲ್ಲ ಸಮಾಜ ನಿರ್ಮಾಣ ಆಗಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಅವರು ಎಲ್ಲರಿಗೆ, ಎಲ್ಲ ಸಮಾಜದವರಿಗೆ, ಎಲ್ಲ ಧರ್ಮದವರೇ ಹಕ್ಕನ್ನು ಕೊಟ್ಟಿದ್ದಾರೆ. ಯಾರಿಗೂ ತಾರತಮ್ಯ ಆಗಬಾರ್ದು, ಅಸ್ಪೃಶ್ಯತೆ ಹೋಗಬೇಕು, ಎಲ್ಲರ ಸಮಾನ ರೀತಿಯಲ್ಲಿ ಇವತ್ತು ಸಂವಿಧಾನ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಇದೇ ಕೆಲಸವನ್ನು 7ನೇ ಶತಮಾನದಲ್ಲಿ 2000 ವರ್ಷಗಳ ಹಿಂದೆ ಬುದ್ಧ ಅವರು ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಮಾಜ ಬರಬೇಕು, ನಾವು ನಿರ್ಮಾಣವನ್ನು ಪ್ರಾರಂಭ ಮಾಡಬೇಕು, ನಿಸ್ವಾರ್ಥ ಆಶೆಗಳ ಅಕ್ಟೋಬರ್ದಲ್ಲಿ ಕಳೆದ 1 ತಿಂಗಳ ಒಂದು ಅವಧಿಯನ್ನು ಈ ಚುನಾವಣೆ ಪ್ರಕ್ರಿಯೆ ಮುಗಿಸೋಕ್ಕೆ ಯೂತ್ ಕಾಂಗ್ರೆಸ್ದವರು ಅವಕಾಶ ಮಾಡಿಕೊಟ್ಟಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಅನೇಕ ಮೆಂಬರ್ಶಿಪ್ಗಳನ್ನು ನಾವು ನಮ್ಮ ಭಾಗದಲ್ಲಿ ಹಾಕಿರ್ಬೋದು, ರಾಜ್ಯಾದ್ಯಂತ ಎಲ್ಲ ಕಡೆ ನಾವು ಮಾಡಿಸಿದ್ವಿ. ನಿನ್ನೆ ಬಂದಂಥ ಒಂದು ಫಲಿತಾಂಶದಲ್ಲಿ ಸುಮಾರು 1,80,000 ಮತಗಳು ಒಂದು ಭಾರಿ ಮತಗಳ ಒಂದು ಹಾಕುವ ಮುಖಾಂತರ ರಾಜ್ಯಾದ್ಯಂತ ಎಲ್ಲ ಕಡೆ ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರು ನಮಗೆ ಆಶೀರ್ವಾದನ ಮಾಡಿದ್ದಾರೆ. ಮೊದಲಾಗಿ ಎಲ್ಲ ರಾಜ್ಯ ಮಟ್ಟದ ಮುಖಂಡರಾಗಿರ್ಬೋದು, ಜಿಲ್ಲಾ ಮಟ್ಟದಾಗಿರ್ಬೋದು, ಎಲ್ಲ ಬ್ಲಾಕ್ ಅಸೆಂಬ್ಲಿ ಮಟ್ಟದಲ್ಲಿ ಯಾರ್ಯಾರು ನಮ್ಮ ಒಂದು ಗೆಲುವಿಗೆ ಶ್ರಮಿಸಿದ್ದಾರೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನು ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ. ಮುಂದಿನ ನಿರ್ಮಾಣಗಳಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು, ಪಕ್ಷ ಕೊಟ್ಟಂಥ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಹೆಚ್ಚಿನ ಸಂಘಟನೆ ಮಾಡುವ ಮುಖಾಂತರ ಯುವಕರಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಗುವಂಥ ಕೆಲಸ ಮುಂದಿನ ನಿರ್ಮಾಣಗಳಲ್ಲಿ ನಾವು ಎಲ್ಲ ಯೂತ್ ಕಾಂಗ್ರೆಸ್ ವತಿಯಿಂದ ಕಮಿಟಿದವರೆಲ್ಲರೂ ಸೇರಿಕೊಂಡು
ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಸರ್, ಈಗ ಅಧಿಕೃತವಾಗಿ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸರ್. ಈ ಫ್ಯೂಚರ್ MLA ಅಂತ ನಿಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲೆಡೆ ಸ್ಟೇಟಸ್ ಇಡೋದು ಇದು ಮಾಡ್ತಾ ಇದ್ದಾರೆ. ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೀರಾ? ಯೋಚನೆ ಹಾಕೊಂಡಿರಿ ಸರ್. ಸದ್ಯ ಮಟ್ಟದಲ್ಲಿ ನಾವು ಬೇರೆ ಸಂಘಟನಾ ದೃಷ್ಟಿಯಿಂದ ಯೂತ್ ಕಾಂಗ್ರೆಸ್ದಲ್ಲಿ ನಾವು ಭಾಗವಹಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ನಾವು ಮಾಡ್ಕೊಂಡು ಹೋಗ್ತೇವೆ. ಸದ್ಯ ಮಟ್ಟದಲ್ಲಿ ಯಾವುದೇ ಒಂದು ಬೇರೆ ಹುದ್ದೆಗೆ ನಾವು ಇನ್ನೂ ಮಟ್ಟಕ್ಕೆ ಇನ್ನೂ ಚರ್ಚೆ ಆಗಿರ್ಬೋದು ಬಿಟ್ಟರೆ ಮಾಡಿದಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕರೆ ಸ್ಪರ್ಧಿಸ್ತೀವಿ ಇಲ್ಲ, ಯಾಕಂದರೆ ಅದು ಸರಿಯಾದ ಸಮಯ ಸಂದರ್ಭ ಅವಕಾಶಗಳೆಲ್ಲ ಕೂಡ ಕೂಡಿ ಬರಬೇಕಾಗುತ್ತೆ. ಆವಾಗ ಮಾತ್ರ ಅದು ಶಾಸಕ ಸ್ಥಾನ ಇನ್ನಾಗ್ತದೆ. ಯಾಕಂದರೆ ಅವರು ಶಾಸಕರಾಗೋದ್ರಿಂದ ಒಂದು ಹಗರ ಮಾತಲ್ಲ. ಯಾಕಂದ್ರೆ ಸುಮಾರು 2.5 ಲಕ್ಷಕ್ಕಿಂತ 3 ಲಕ್ಷ ಜನರು ಒಂದು ಕ್ಷೇತ್ರದಲ್ಲಿರ್ತಾರೆ. ಎಲ್ಲ ರೀತಿಯಿಂದ ಅಭಿವೃದ್ಧಿ ವಿಚಾರವಾಗಿರ್ಬೋದು, ಆಡಳಿತ ಆಗಿರ್ಬೋದು, ಜನರ ಸಮಸ್ಯೆಗೆ ಸ್ಪಂದನೆ ಮಾಡೋಕ್ಕಾಗತ್ತೆ. ಅವರ ಕಾನೂನಾತ್ಮಕ ಆಗಿರ್ಬೋದು, ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾಗತ್ತೆ. ಎಲ್ಲ ರೀತಿಯಿಂದ ವಿಚಾರ ಮಾಡೋಕ್ಕಾಗುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಒಂದು ಸಮಯ ಸಂದರ್ಭ ಬಂದಾಗ ಅರ್ಹತೆ ಮತ್ತು ಸಾಮರ್ಥ್ಯ ನಮಗೆ ಬಂದಾಗ ನಾವೇ ಕ್ಲೇಮ್ ಮಾಡ್ತಾ ಸರ್, ಒಂದು ಕಡೆ ಅಕ್ಕವರು ರಾಷ್ಟ್ರ ರಾಜಕಾರಣದಲ್ಲಿ, ತಂದೆಯವರು ಮಂತ್ರಿಗಳಾಗಿದ್ದಾರೆ. ತಾವು ಅಧಿಕೃತವಾಗಿ ರಾಜಕೀಯ ಎಂಟ್ರಿ ಕೊಡ್ತಾರೆ. ಪೂರ್ವಪ್ರಮಾಣ ಕುಟುಂಬದ ನೀವು ರಾಜಕೀಯ ಜನರು ತಂದೆ ಸತೀಶ್ ಜಾರಕಿಹೊಳಿ 25 ವರ್ಷಗಳಿಂದ ಸುದೀರ್ಘವಾಗಿ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂಥ ಅನೇಕ ಬಡವರಿಗಾಗಿರ್ಬೋದು, ದೀನ ದಲಿತರಾಗಿರ್ಬೋದು, ಯಾವುದೇ ಒಂದು ಸಮಾಜ ಮೇಲೆ ತಾರತಮ್ಯ ಮಾಡಿಲ್ಲ. ಎಲ್ಲರೂ ಸಮಾನವಂತೂ ಎಲ್ಲ ಸಮಾಜನ ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ಮೊನ್ನೆಗಳಂಥ ಚುನಾವಣೆ ಕೂಡ ಅಕ್ಕರಿಗೆ ಈ ಭಾಗದ ಜನರು ಅವರು ನಾವು ಹೊಸೊಬ್ಬರಿದ್ದರೂ ಕೂಡ ಅವರಿಗೆ ಭಾರಿ ಮತಗಳನ್ನು ಹಾಕುವ ಕೆಲಸ ಮಾಡಿದ್ದಾರೆ. ನಮಗೂ ಕೂಡ ಮೊನ್ನೆ ನಡೆದಂಥ ಯೂತ್ ಕಾಂಗ್ರೆಸ್ ಕೂಡ ಯುವಕರು ಎಲ್ಲ ಒಂದು ಕೆಲಸ ಮಾಡಿದ್ದಾರೆ. ಕಾರಣ ಅಂದರೆ ಅವರು ಮಾಡಿದಂಥ ಸೇವೆ ಮನೋಭಾವನ ಮತ್ತು ಎಲ್ಲರಿಗೂ ಕರೆದು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಏನು ಮನೋಭಾವನೆ ಇದೆ. ಅದರ ಕಾರಣಕ್ಕಾಗಿ ಜನರು ಅವರ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇಟ್ಟಿದ್ದಾರೆ ಅಂತ ಈ ಸಂದರ್ಭ. ಇವತ್ತು ದಿಲ್ಲಿಯಲ್ಲಿ BJP ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಚೇತನ್ ಹೊಣಗೋಳ ಮಾತನಾಡಿ, ಚಿಕ್ಕೋಡಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವತಿಯರ ಸಮಸ್ಯೆಗಳ ಪರಿಹಾರಕ್ಕೆ NSAUI ಹಲವು ಹೋರಾಟಗಳನ್ನು ಮಾಡಿ ಆ ಸಮಸ್ಯೆಗಳನ್ನು ಪರಿಹರಿಸಿದೆ. ಇಂದು ಪ್ರತಿಯೊಬ್ಬರೂ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಪಾಲಿಸುವ ಅಗತ್ಯವಿದ್ದು ಸಂವಿಧಾನದ ರಕ್ಷಣೆಗೆ ಯುವಕರೆಲ್ಲ ಒಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ವಿವೇಕ್ ಯಾವಗಲ್, ಕರ್ನಾಟಕ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ನಡ್ವಳ್ಳಿ ಮಾತನಾಡಿದರು. ಪ್ರಾರಂಭದಲ್ಲಿ ಸಂವಿಧಾನದ ಪೀಠಿಕೆ ವಾಚನ ಹಾಗೂ ಮಹಾಪುರುಷರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಗಣೇಶ್ ಮೋಹಿತೆ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಿರ್ಮಲಾ ಪಾಟೀಲ್, ಅರ್ಜುನ ನಾಯ್ಕವಾಡಿ, ಶಿವು ಪಾಟೀಲ್, ಸಂದೀಪ್ ರುದ್ರಪ್ಪ, ಸಂಗಪ್ಪ ಗೋಳ್, ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮರ್ಯಾಯಿ, ಅಕ್ಷಯ್ ವೀರಮುಖ, ಜ್ಯೋತಿ ಪಾಟೀಲ್, ಬಾಲಕೃಷ್ಣ ಪಾಟೀಲ್, PLD ಬ್ಯಾಂಕ್ ನಿರ್ದೇಶಕ ಸಂಜಯ್ ಕಾಂಬ್ಳೆ, ನಾಮದೇವ್ ಕಾಂಬ್ಳೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹಲವಾರು ವರ್ಷಗಳಿಂದ ಚೇತನ್ ನಾನು ಅಧ್ಯಕ್ಷ ಸಕ್ರಿಯವಾಗಿ ಬೆಳಗಾಂ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ನಾವು ಕೂಡ ಒತ್ತಾಯಿಸ್ತೇವೆ ಈ ನಡೆಯುವ ಭಾಗದಲ್ಲಿ ನಾವು ಎಲ್ಲ ಆದಷ್ಟು ಬೇಗ ಆಗುತ್ತೆ. ನಮ್ಮ ಸರ್ಕಾರ ಪರ ಇದೆ ಅಂತ ನಾನು ಹೇಳೋದಕ್ಕೆ ಇವತ್ತು ದಿಲ್ಲಿ ಚುನಾವಣೆ ಏನಿತ್ತು ಅಲ್ಲಿ BJPಗೆ ಸಾಕಷ್ಟು ಇದು ಸಿಕ್ಕಿದೆ, ಬಹುಮತ ಸಿಕ್ಕಿದೆ. ನಿಮಗೆ ಚುನಾವಣೆ ಇಟ್ಕೊಳ್ಳಬೇಕಾಗಿದೆ. ಸೊ ಅಲ್ಲಿನ ಸ್ಥಿತಿಗತಿಗಳೇನಿತ್ತು, ಯಾರು ಜಾಸ್ತಿ ವಿಮರ್ಶೆ ಮಾಡಬೇಕು. ಬಟ್ ಏನು ರಿಸಲ್ಟ್ ಬಂದಿದೆ ಅದನ್ನು ನಾವು ಕೊಟ್ಟಿಲ್ಲ. ಬಟ್ ಅದೇ ರೀತಿಯಲ್ಲಿ ನಾವು EM ಬಗ್ಗೆ ಏನು ಕೆಲಸ ಮಾಡೋದಕ್ಕೆ ಯಾವ ರೀತಿ ಕೆಲಸ ಮಾಡೋದು ಸರಿ, EM ಬಗ್ಗೆ ಏನು ನಾವು ಅದ್ರ ಬಗ್ಗೆ ಏನು ಕಮೆಂಟ್ಸ್ ಮಾಡೋದಿಲ್ಲ. ನಾವು ಕೆಲಸ ಮಾಡ್ತಾ ಮಾಡ್ತೀವಿ. ಅಂಬೇಡ್ಕರ್ ಅವರ ತತ್ವ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.